ಹಾಂ ಸರ್. ಸರ್ ಇನ್ನೊಂದು ವಾರ ಟೈಮ್ ಕೊಡಿ ಸರ್. ನಾನು ಹೇಗಾದರೂ ಮಾಡಿ ನಿಮ್ಮ ಅಣ್ಣನ ಅಡ್ಜಸ್ಟ್ ಮಾಡ್ತೀನಿ ಸರ್. ಅಂಗಡಿ ಹತ್ರ ಎಲ್ಲ ಬಂದು ಈ ರೀತಿ ಗಲಾಟೆ ಮಾಡೋಕ್ಕೆ ಹೋಗಬೇಡಿ. ಇದೇ ಲಾಸ್ಟ್ ಚಾನ್ಸ್ ಸರ್, ಪ್ಲೀಸ್. ಓಕೆ ಫೈನ್, ಥ್ಯಾಂಕ್ ಯು. ರಾಣ, ಏನು ತಗೋ. ಏನಿದು? ನಾಳೆಯಿಂದ ಶ್ರೀವರಿ ಜ್ಯುವೆಲರ್ಸ್ಗೆ MD ಯಾರು ಗೊತ್ತಾ? ರಾಣಾ ಜಗದೀಶ್ ಚಂದ್ರ. ಎಲ್ಲ ಬೋರ್ಡ್ ಮೆಂಬರ್ಸ್ನ ಕನ್ವಿನ್ಸ್ ಮಾಡಿ ನಿನ್ನ MD ಆಗಿ ಅಪಾಯಿಂಟ್ ಮಾಡಿದ್ದೀನಿ. ಬ್ರೋ, ಮೊದಲೇ ಫ್ರಸ್ಟ್ರೇಷನಲ್ಲಿದ್ದೀನಿ. ಸುಮ್ಮನೆ ಬಂದು ಜೋಕ್ ಮಾಡಿ ಇನ್ಸಲ್ಟ್ ಮಾಡಬೇಡ ನನ್ನ. ರಾಣ, ಮೊದಲು ಈ ಡಾಕ್ಯುಮೆಂಟ್ಸ್ ನೋಡು. ಬ್ರೋ, ರಾಣ, ನೀನನ್ನ ತಮ್ಮ ಕಣ. ಬಿಟ್ಬಿಡ್ತೀರ ನಿನ್ನ CEO ಪೋಸ್ಟ್ನ ಕೆಳಗಿಳಿಸಿ ನಾನು ಆ ಜಾಗ ಕೂತ್ಕೊಂಡಿದ್ದು ನಿನಗೆ ಅವಮಾನ ಮಾಡಬೇಕು ಅಂತಲ್ಲ ರಾಣ. ನಮ್ಮ ಕಾಂಪಿಟೇಟರ್ಸ್ನಿಂದ ನಮ್ಮ ಕಂಪ್ನಿಗೆ ತುಂಬ ದೊಡ್ಡ ಥ್ರೆಟ್ ಇತ್ತು. ಅವ್ರ ಹಿಟ್ ಲಿಸ್ಟಲ್ಲಿ ನೀನು ಇದ್ದೆ. ಅವರಿಂದ ಕಂಪ್ನಿನೂ ಕಾಪಾಡ್ಕೋಬೇಕಿತ್ತು, ನಿನ್ನ ಪ್ರಾಣನೂ ಕಾಪಾಡ್ಕೋಬೇಕಿತ್ತು ಅಂತಲೇ ನಾನು ಆರಿಸ್ಕೊಂಡಿದ್ದು. ನಿನ್ನ ಕೆಳಗೆ ಒಬ್ಬ ಸಾಮಾನ್ಯ ಎಂಪ್ಲಾಯ್ ಆಗಿ ನಾನು ಕೆಲಸ ಮಾಡ್ತೀನಿ. ಅಪ್ಪ ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯ ಕಣೋ ಇದು. ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ತುಂಬ ಒಳ್ಳೆಯದಾಗಲಿ ರಾಣ. ನನಗೆ ಎಷ್ಟೇ ಕಷ್ಟ ಬಂದರೂ ಈ ಅಣ್ಣ ನಿನ್ನ ಜೊತೆಗೆ ಇರ್ತಾನೆ. ಮಾಧುರಿ ವಿಷಯದಲ್ಲಿ ನನಗೆ ದ್ರೋಹ ಬರ್ತಿಲ್ಲ ಕಣ. ಆದರೆ ಅವತ್ತಿನ ಪರಿಸ್ಥಿತಿಗಳು ನನ್ನ ವಿಲನ್ ಮಾಡ್ಬಿಡ್ತು. ನಿನ್ನನ್ನು ಅಮ್ಮನ್ನು ನನ್ನಿಂದ ದೂರ ಮಾಡ್ಬಿಡ್ತು. ನೋಡು, ನನ್ನ ಮಗಳು ಕೃಷ್ಣ ಮೇಲೆ ಆಣೆ, ನಾನು ಯಾರಿಗೂ ಮೋಸ ಮಾಡಿಲ್ಲ ರಾಣ. ಮಾಡ್ತಿರೋ ತಪ್ಪಿಗೆ ವರ್ಷಗಂಟ್ಲೆ ಶಿಕ್ಷೆ ಅನುಭವಿಸಿದ್ದೀನಿ. ಇನ್ಮೇಲಾದ್ರೂ ಸ್ವಲ್ಪ ನೆಮ್ಮದಿ ಸಿಗ್ಬೋದೇನೋ ಅಂತ ಆಸೆ ಪಡ್ತಾ ಇದ್ದೀನಿ ಅಷ್ಟೇ. ಅಪ್ಪ ಕರೆಸ್ಕೊಂಡ ಈ ಕೂಡು ಕುಟುಂಬ ಯಾವತ್ತಿಗೂ ಉಳಿಬಾರ್ದು. ಇನ್ಮೇಲದು ನಿನ್ನ ಜವಾಬ್ದಾರಿ. ಈ ಜನ್ಮಕ್ಕೆ ಅಮ್ಮನನ್ನ ಕ್ಷಮಿಸಲ್ಲ, ಹತ್ರಕ್ಕೂ ಸೇರಿಸಲ್ಲ. ನೀನವ್ರಿಗೆ ನೆಚ್ಚಿನ ಮಗ. ಕಡೆ ಪಕ್ಷ ನೀನಾದ್ರೂ ಅವ್ರ ಜನ ನೋಡ್ಕೋ. ಇದೊಂದೇ ನನಗೆ ಬೇಡ್ಕೊಳ್ಳೋದು. ಜೀವ, ರಾಣಂಗ್ ಡಾಕ್ಯುಮೆಂಟ್ಸ್ ಕೊಟ್ರ? ಕರೆದ್ರಂತೆ. ಈ ಮನೇಲಿ ಸಂಬಳ ಇಲ್ದೇ ಇರೋ ಕೆಲಸದವ್ರ ತರ ಅಲ್ವಾ ನಾವು? ನಿಮ್ಮ ಅಪ್ಪನ ಕೆಲ್ಸದ ಮೇಲೆ ಬಾಂಬೆ ಕಳ್ಸಿದ್ದಾರೆ. ನಮಗೂ ಏನಾದ್ರೂ ಕೆಲಸ ಕೊಡ್ತಾರ ನೋಡೋಣ. ಯಾಕತ್ತೆ ಹೀಗೆಲ್ಲ ನೊಂದ್ಕೋತಾ ಇದ್ದೀರಾ? ನೊಂದ್ಕೊಂಡ್ರು ಅದರಿಂದ ಏನೂ ಆಗೋದಿಲ್ವಲ್ಲಮ್ಮ. ಮಾತಿಗಷ್ಟೇ. ಜಗದೀಶ್ ಚಂದ್ರ ಕುಟುಂಬದವರು, ಆದ್ರೆ ಕೈ ಯಾವಾಗ್ಲೂ ಖಾಲಿನೇ. ಚಿಕ್ಕಮ್ಮ, ಇನ್ನು ಮುಂದಕ್ಕೆ ನಿಮ್ ಕೈ ಖಾಲಿರಲ್ಲ. ನೋಡಿ, ಏನಿದು? ಶ್ರೀವಾರಿ ಜ್ಯುವೆಲರ್ಸ್ನ ಹೊಸ ಬ್ರಾಂಚ್ ಸದ್ಯದಲ್ಲಿ ಓಪನ್ ಆಗ್ತಾ ಇದೆ. ಅದಕ್ಕೆ CEO ಕಪಿಲ್. ಮದ್ವೆ ವಯಸ್ಸವನು ಹೆಣ್ಣು ನೋಡೋದಕ್ ಹೋದ್ರೆ ಮೊದಲ್ ಕೇಳೋ ಪ್ರಶ್ನೆನೇ ಹುಡ್ಗ ಏನ್ ಮಾಡ್ಕೊಂಡಿದ್ದಾನೆ ಅಂತ ಅಲ್ವಾ ಅತ್ತೆ? ಇನ್ನು ಮುಂದೆ ತುಂಬಾ ಧೈರ್ಯವಾಗಿ ಹೇಳ್ಬೋದು, ನನ್ನ ತಮ್ಮ ಕಪಿಲ್ ಒಂದು ಅಂಗಡಿಗೆ ಓನರು ಅಂತ. ತಗೊಳ್ಳಿ ಅತ್ತೆ. ಏನಿದು? ನಿಮ್ಮ ಹೆಸರಿಗೊಂದು ಮನೆ ಮಾಡಿದ್ದೀನಿ, ಅದು ಡಾಕ್ಯುಮೆಂಟ್ ಇಲ್ಲ. ಅತ್ತೆ, ನೀವೀಗ ಒಂದ್ ಮನೆ ಓನರ್, ಹಾಗಂತ ಅಲ್ಲಿಗೆ ಹೋಗ್ಬಿಡ್ಬೇಡಿ. ನೀವು ನಮ್ ಜೊತೆಲೇ ಇರ್ಬೇಕು. ರಚನಾ, ಸಂಜೀವ, ಎಷ್ಟೆಷ್ಟೋ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಕೇವಲವಾಗಿ ಮಾತಾಡಿದ್ದೀನಿ, ಬೈದಿದ್ದೀನಿ. ಆದ್ರೂ ನನ್ನ ಮೇಲಾಗ್ಲಿ ನನ್ನ ಮಗನ ಮೇಲಾಗ್ಲಿ ನಿಮ್ಮಿಬ್ಬರಿಗೂ ಸ್ವಲ್ಪನೂ ಕೋಪನೇ ಇಲ್ವಲ್ಲ? ಚಿಕ್ಕಮ್ಮ, ನೀವು ನಮ್ಮವರು, ಇವನು ನನ್ನ ತಮ್ಮ. ಪ್ರತಿಯೊಬ್ಬ ಹೆಣ್ಣಿಗಿರೋ ಸಹಜವಾದ ಆಸೆಗಳೇ ನಿಮ್ಗೂ ಇದ್ದಿದ್ದು ಅತ್ತೆ. ಅದ್ ನೆರವೇರದೆ ನೀವು ಕಷ್ಟಪಡ್ತಿರೋದನ್ನ ನಿಮ್ ಮಗ ನಾನು ಗಮನಿಸಿದ್ವಿ. ಅದಕ್ಕೆ ಇದೊಂದು ಪುಟ್ಟ ಕಾಣಿಕೆ ಅಷ್ಟೇ. ಸಂಜೀವ, ಚಿಕ್ಕಮ್ಮ, ಏನ್ ಮಾಡ್ತಾ ಇದೀರಿ ನೀವು? ನಿಮ್ಗೆ ಹೇಗ್ ಕೃತಜ್ಞತೆ ಹೇಳ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ನೀವಿಬ್ರು ಚಿಕ್ಕವರಾಗದೆ ಹೋಗಿದ್ರೆ ನಿಮ್ ಕಾಲಿಗೆ ಬಿದ್ಬಿಡ್ತಾ ಇದ್ದೆ. ಅತ್ತೆ, ನೀವು ದೊಡ್ಡವರು, ಹೀಗೆಲ್ಲ ಮಾತಾಡಿ ನಮ್ಮ ಮನ್ಸಿಗೆ ಬೇಜಾರು ಮಾಡಬಾರ್ದು. ಅದಕ್ಕೆ ನನ್ನ ಕೆಟ್ಟ ಚಟಗಳಿಂದ ನಿಮ್ಗೆ ಸಾಕಷ್ಟು ಸರಿ ಅವಮಾನ ಮಾಡಿದ್ದೀನಿ. ಆದ್ರೂ ನೀವು ನನಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಂತಾ ಇದ್ದೀರಾ. ಥ್ಯಾಂಕ್ಸ್ ಅದಕ್ಕೆ. ಸಂಜೀವಣ್ಣ, ಅಮ್ಮ, ಹೋದ ಜನ್ಮದಲ್ಲಿ ನಾನೇನೋ ನಿನಗೆ ತುಂಬಾ ಅನ್ಯಾಯ ಮಾಡಿದ್ದೆ ಅನ್ಸುತ್ತೆ. ಅದಕ್ಕೆ ಈ ಜನ್ಮದಲ್ಲಿ ನೀನು ಪ್ರೀತಿನೇ ಸಿಗದೆ ಒತ್ತಾಡ್ತಾ ಇದ್ದೀನಿ. ನೀನು ಹೇಳೋ ಥರ ನನ್ನ ಜಾತಕನೇ ಸರಿ ಇಲ್ಲ. ಅದಕ್ಕೆ ನಾನು ಪ್ರೀತಿ ಮಾಡೋರೆಲ್ಲ ನನ್ನ ಬಿಟ್ಟು ದೂರ ಹೋಗ್ಬಿಡ್ತಾರೆ. ಅಮ್ಮ, ನನ್ನ ಮನಸ್ಸಾಕ್ಷಿ ತಿಳಿದಂಗೆ ನಾನು ಯಾವ ತಪ್ಪನ್ನು ಮಾಡಿಲ್ಲಮ್ಮ. ಆದರೆ ನಾನು ಮಾಡದೇ ಇರೋ ತಪ್ಪಿಗೆ ನನಗೆ ಏನು ಶಿಕ್ಷೆ ಕೊಡೋ ಹಾಗಿದ್ರೆ ನಾನು ದೇವರಲ್ಲಿ ಬಿಡ್ಕೊಳ್ಳೋದು ಒಂದೇ ವರ. ಒಂದಿನದ ಮಟ್ಟಿಗೆ ನಾನು ನಮ್ಮಮ್ಮನಿಗೆ ಮಗನಾಗಿ ಬದುಕಬೇಕು. ಅವ್ರ ಮಡ್ಡಲ್ಲಿ ಮಲ್ಕೋಬೇಕು, ಅವ್ರ ಲಾಲಿ ಕೇಳಬೇಕು.
ಅವ್ರ ಕೈ ತುತ್ತು ತಿನ್ಬೇಕು, ಅಮ್ಮ ಅಮ್ಮ ಅಂತ ಅವ್ರ ಸುತ್ತನೇ ಓಡಾಡ್ತಾ ಇರಬೇಕು ಅಂತ. ಈ ಪಾಪಿ ಬಾಲಿಕೆ ಆ ಥರದ ವರ ಸಿಗೋದು ಕಷ್ಟನೇ. ಸಾಧ್ಯವಾದ್ರೆ ನನ್ನನ್ನ ಕ್ಷಮಿಸ್ಬಿಡಮ್ಮ. ಅಮ್ಮ, ಎಷ್ಟೋ ವರ್ಷಗಳ ನಂತರ ದೊಡ್ಡಮ್ಮನ ಮುಖದಲ್ಲಿ ನಗು ಕಾಣ್ತಾ ಇದೆ. ಕತ್ಲೆ ಕೋಣೆಯಿಂದ ಹೊರಗೆ ಬಂದಿರೋ ಖುಷಿ ಅಂತ ಕಾಣತ್ತೆ. ನನಗಿಷ್ಟ ಆಗ್ತಿಲ್ವಲ್ಲಮ್ಮ ಇದು. ಅದಕ್ಕೇನಂತೆ, ಮತ್ತೆ ಅವಳನ್ನ ಕತ್ಲೆ ಕೋಣೆಗೆ ಕಳ್ಸೋಣ. ಅದ್ ಹೇಗೆ ರಚನನ್ ಮೀರಿ ನನ್ನ ಕತ್ಲೆ ಕೋಣೆ ಒಳಗಡೆ ಕಳಿಸ್ತೀರಾ ಅಂತ ಒಳಗೊಳಗೆ ಪ್ರಶ್ನೆ ಮಾಡ್ಕೋತಾ ಇದ್ದೀರಾ? ಮೀರೋದಿಕ್ಕೆ ರಚನಾ ನಾಳೆಯಿಂದ ಈ ಮನೇಲಿ ಇದ್ರೆ ತಾನೆ. ನಿಮ್ ಮುದ್ದಿನ ಸೊಸೆನ ನಾಳೆ ನಾವ್ ಈ ಮನೆಯಿಂದ ಹೊರಗೆ ಹಾಕ್ತಾ ಇದೀವಿ. ಇಷ್ಟು ವರ್ಷ ಇವಳ ಜೊತೆ ಇವಳ ಮಕ್ಳ ಜೊತೆ ನಾವ್ ಹೇಗೆಲ್ಲ ಆಟ ಆಡಿದ್ವಿ ಅನ್ನೋದು ಗೊತ್ತಿಲ್ದೇನೆ ಈ ದಡ್ಡಿ ಆಯಸ್ಸನ್ನೇ ಕಳೆದ್ ಬಿಟ್ಲಲ್ಲನೆ. ಗೊತ್ತು ಮಾಡ್ಬಿಡೋಣವಾ? ಹೇಗೂ ಇನ್ನೊಂದು ವಾರದಲ್ಲೋ ತಿಂಗಳಲ್ಲೋ ಸಾಯಿಸ್ಬಿಡ್ತೀವಲ್ಲ ಇವಳನ್ನ. ಕರೆಕ್ಟ್ ಅಲ್ವಾ? ಹಾಗೆ ಎಲ್ಲ ಹೇಳ್ಬಿಡೋಣ ರಹಸ್ಯಗಳನ್ನ. ಮೊದಲನೇ ಸತ್ಯ, ಸಂಜೀವನ್ ಜಾತಕದಲ್ಲಿ ಯಾವುದೇ ತರ ದೋಷ ಇಲ್ಲ. ನಿನ್ನನ್ನ ಅವನಿಂದ ದೂರ ಮಾಡಕ್ಕೋಸ್ಕರ ನಾನ್ ಕಟ್ಟಿರೋ ಕತೆನೆ. ಅವನ್ ಜಾತಕ ಸರಿ ಇಲ್ಲ ಅಂತ. ಈ ಅಮ್ಮ ಎಷ್ಟು ಮೂರ್ಖಳು ಅಂದ್ರೆ, ನೀನ್ ಬಿಟ್ಟು ಬೂಸಿನ ನಂಬ್ಕೊಂಡು ಮಗನ್ನ ಪಾಪ ಲಂಡನ್ ಕಳಿಸ್ಬಿಟ್ಲು. ಆದ್ರೂ ಹೇಗೋ ವಾಪಸ್ ಬಂದ್ಬಿಟ್ಟ. ಅವ್ರ ಅಮ್ಮನ್ ಜೊತೆ ಮತ್ತೆ ಅಂಟ್ಕೊಂಡ್ಬಿಟ್ಟ. ಹಾಗಂತ ನಾವ್ ಸುಮ್ನೆ ಇರ್ತೀವ? ಅದಕ್ಕೆ ಅಲ್ವಮ್ಮ ಮಾಧುರಿ ವಿಷಯದಲ್ಲಿ ನೀನ್ ಫಿಟ್ಟಿಂಗ್ ಇಟ್ಟಿದ್ದು. ಮಾಧುರಿನು ಸಂಜೀವನು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ರು. ಆ ವಿಷಯ ನನ್ಗೆ ಹೇಗೋ ಗೊತ್ತಾಯ್ತು. ಅದಕ್ಕೆ ನಾನು ರಾಣಾಗೆ ಅವಳ ಫೋಟೋ ಕೊಟ್ಟು ಅವಳನ್ನ ಪ್ರೀತಿಸೋ ಹಾಗೆ ಮಾಡಿ, ಜೊತೆಗೆ ಸಂಜೀವನೇ ಆ ಸಂಬಂಧ ಮಾತಾಡೋ ಹಾಗೆ ಕಳ್ಸ್ಕೊಟ್ಟೆ. ರಾಣ ಪ್ರೀತಿ ಮಾಡ್ತಾ ಇದ್ದ ಹುಡುಗಿನೇ ಮಾಧುರಿ ಅಂತ ಗೊತ್ತಿಲ್ದೇನೆ ಪಾಪ ಸಂಜೀವ ನಿನಗ್ ಮಾತು ಕೊಟ್ಬಿಟ್ಟು ಮದ್ವೆ ಮಾಡಿಸ್ಕೊಡ್ತೀನಿ ಅಂತ. ತೀರಾ ಅವ್ರ ಮನೆಗ್ ಹೋದ್ಮೇಲೆ ತಾನೇ ಪಾಪ ಅವನಿಗೆ ಗೊತ್ತಾಗಿದ್ದು ಹುಡುಗಿ ಬೇರೆ ಯಾರು ಅಲ್ಲ ಮಾಧುರಿ ಅಂತ. ನೀನ್ ನನ್ನ ಮದ್ವೆ ಆಗದೆ ಇದ್ರೆ ನಾನ್ ಸತ್ತೋಗ್ತೀನಿ ಅಂತ ಮಾಧುರಿ ಅವನ್ನ ಹೆದರ್ಸಿದ್ಲು. ವಿಧಿ ಇಲ್ದೆ ಸಂಜೀವ ಅವಳನ್ನ ಮದ್ವೆ ಮಾಡ್ಕೊಂಡು ಮನೆಗ್ ಕರ್ಕೊಂಬಂದ. ಇದೇ ಚಾನ್ಸು ಅಂತ ಸಂಜೀವನೇ ವಿಲನ್ ಅಂತ ನಾವು ಪ್ರೊಜೆಕ್ಟ್ ಮಾಡ್ಬಿಟ್ರು. ಆದ್ರೆ ಮಾಧುರಿಗೆ ಹೇಗೋ ಇದ್ರ ಹಿಂದೆ ಇರೋದು ನಾವೇ ಅಂತ ಗೊತ್ತಾಯ್ತು. ಅವಳು ದೇವಿನ ಕರೆದು ವಾರ್ನಿಂಗು ಕೊಟ್ಲು. ಅದಕ್ಕೆ ಮಾಧುರಿನ ಇವಳು ಸಾಯಿಸ್ಬಿಟ್ಲು. ಇಷ್ಟರಲ್ಲೆಲ್ಲ ಇನ್ನೂ ಒಂದು ಇಷ್ಟು, ಮಾಧುರಿಗೆ ಆಕ್ಸಿಡೆಂಟ್ ಆಗಿದ್ದು ರಚನಾ ಕಾರಿಂದ. ಅವಳೇ ಮಾಧುರಿನ ಅಡ್ಮಿಟ್ ಮಾಡಿದ್ಲು ದೊಡ್ಡಮ್ಮ. ಎಲ್ಲಿ ಮಗಳ ಹೆಸರು ಕೆಟ್ಟ ಹೋಗ್ಬಿಡುತ್ತೆ ಅಂತ ಅವ್ರಮ್ಮ ವಜ್ರೇಶ್ವರಿ ಏನ್ ಮಾಡಿದ್ಲು ಗೊತ್ತಾ? ಮಾಧುರಿನ ಸಾಯ್ಸಕ್ ಬಂದ್ಲು. ಅಷ್ಟ್ರಲ್ಲಿ ಅವಳನ್ನು ಮುಗಿಸ್ಬಿಟ್ಲು. ಆದ್ರೂ ಮಾಧುರಿನ ಸಾಯಿಸಿದ್ದು ನಾನು ಅಂತ ಅವ್ರ ಅಮ್ಮ ಒಂದ್ ಕಡೆ, ಇಲ್ಲ 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 ಮಾಧುರಿ ಸತ್ತಿದ್ದು ನನ್ನಿಂದ ಅಂತ ರಚನಾ ಇನ್ನೊಂದ್ ಕಡೆ. ಈ ಭಯಂಕರವಾದ ಸತ್ಯ ಸಂಜೀವಂಗೂ ಗೊತ್ತಿಲ್ಲ. ನಾವ್ ಗೊತ್ತು ಮಾಡ್ತೀವಿ. ಮೊದ್ಲೇ ಸಂಜೀವಂಗೆ ಮೂಗಿನ ತುದಿಲ್ ಕೋಪ. ಇನ್ನು ಮಾಧುರಿನ ಸಾಯಿಸಿದ್ದು ರಚನಾನೇ ಅಂತ ಗೊತ್ತಾದ್ರೆ ಸುಮ್ನಿಗ್ತಾನ ದೊಡ್ಡಮ್ಮ? ಕಚಕ್ ಅಂತ ರಚನಾನ ಕತ್ತರಿಸ್ಬಿಡ್ತಾನೆ. ನಾವ್ ಒಳ್ಳೆಯವ್ರ ತರ ತಡೆದ್ರು ಅವಳನ್ನ ಓಡಿಸ್ಬಿಡ್ತಾನೆ. ಒಂದ್ ಕಡೆ ಅವಳು ಹೋದ್ರೆ ಇನ್ನೊಂದ್ ಕಡೆ ನಿನ್ ಮುದ್ದಿನ ಮಗ ರಾಣ ಜೈಲ್ಗೆ ಹೋಗ್ತಾನೆ. ಕೃಷ್ಣನ ಸಾಯಿಸೋದಕ್ಕೆ ಅವನ್ ರೌಡಿಗಳಿಗೆ ಸುಪಾರಿ ಕೊಟ್ಟಿದ್ದಾನೆ. ನಿನ್ನನ್ನು 1 ತಿಂಗಳು ಬಿಟ್ಟು ಎತ್ತು ಬಿಡ್ತೀವಿ. ಮಕ್ಳು ದೂರ ಆಗ್ಬಿಟ್ರು ಅಂತ ಫೀಲಿಂಗ್ ಅಲ್ಲಿ ಸತ್ತೋದ್ಲು ಅಂತ ಹೊಸ ಕತೆ ಕಟ್ತೀವಿ. ಆಮೇಲೆ ಇಡೀ ಆಸ್ತಿನ ನಾವೇ ಅನುಭವಿಸ್ಕೊಂಡು ಆನಂದವಾಗಿರ್ತೀವಿ. ಅಯ್ಯೋ, ಏನಿದ್ ರೂಮ್ ಇಷ್ಟೊಂದು ಗಲೀಜಾಗಿದೆ. ಇದನ್ನ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ. ಏ ಜೀವ, ಏನಿವತ್ತು ಇಷ್ಟೊತ್ತಾದ್ರೂ ರೆಡಿ ಆಗದೆ ನಿಂತಿದ್ದೀರಾ? ಆಫೀಸಿಗೆ ಹೋಗಲ್ವಾ ಇವತ್ತು? ಇವತ್ತು ರಜೆ ಹಾಕಿದ್ದೀನಿ. ಯಾಕೆ? ನಾನಲ್ಲಿ ಹೋಗಿ ಮಾಡೋದಾದ್ರೆ ಏನಿದೆ, ಇನ್ಮೇಲೆಲ್ಲ ಕೆಲಸನ ನಾನು ನೋಡ್ಕೊತಾನೆ. ಕರೆಕ್ಟೇ, ಆದ್ರೂ ಸ್ವಲ್ಪ ದಿನ ನಿಗಾ ವಹಿಸೋದು ಒಳ್ಳೇದಲ್ವಾ ಜೀವ? ಅಯ್ಯೋ, ಇವಾಗ ನಾನು ಮುಖ್ಯವಾಗಿ ನಿಗಾ ವಹಿಸ್ಬೇಕಾಗಿರೋದು ಇಲ್ಲಿ. ಅಂದ್ರೆ? ಒಂದು ನಿಮಿಷ. ಜೀವ,
ಬಾಗ್ಲಾಕ್ ಹಾಕ್ತಿದ್ದೀರಾ? ಯಾಕೆ ಅಂತಂದ್ರೆ ಗಂಡ ಹೆಂಡತಿ ರೊಮ್ಯಾಂಟಿಕ್ ಮೂಡಲಿರುವಾಗ ಕರಡಿ ತರ ಮತ್ತೆ ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡ್ಬಾರ್ದಲ್ವಾ, ಅದಕ್ಕೆ. ನಾನು ಇವಾಗ ಯಾವ ರೊಮ್ಯಾನ್ಸ್ ಮಾಡೋದು ಇಲ್ಲ. ಕೃಷ್ಣ ಜೊತೆ ಆಟ ಆಡ್ಕೊಳ್ಳೋಕೆ ತಮ್ಮನೋ ತಂಗಿನ ಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ ರಜ್ಜು. ಅದನ್ನ ನೆರವೇರಿಸೋ ಕರ್ತವ್ಯ ನಮ್ಮ ಮೇಲಿದೆ. ನಂಗೆ ತುಂಬಾ ಕೆಲಸ ಇದೆ, ನನಗೆ ರೊಮ್ಯಾನ್ಸ್ ಮಾಡಕ್ಕೆಲ್ಲ ಟೈಮ್ ಇಲ್ಲ ಬಿಡಿ. ಸೂಪರ್ ಸ್ಟಾರ್ ಆಗಿದ್ರು ಒಂಚೂರು ಬಿಂಕ ಇಲ್ದೆ ದಿನಗಡಿ ಮನೆಯವ್ರ ಶ್ರೇಯಸ್ಗೋಸ್ಕರ ದುಡಿತಾ ಇರ್ತಾನೆ. ಇಂಥ ಹೆಂಡತಿನ ಪಡೆದಿದ್ದು ನನ್ನ ಅದೃಷ್ಟ. ಸಾರಿ ದೇವಿ, ನೋಡ್ಲಿಲ್ಲ. ಏನು ತುಂಬಾ ಖುಷಿಯಲ್ಲಿರೋ ಹಾಗಿದೆ, ಮುಖ ಹೂ ತರ ಅರಳಿದೆ. ಇನ್ನೊಬ್ರಿಗೆ ಹಿಂಸೆ ಕೊಡ್ದೆ, ಹೊರಗೊಂದ್ ಮುಖ ಒಳಗೊಂದ್ ಮುಖ ಇಟ್ಕೊಂಡು ನಾಟಕ ಆಡ್ದೆ. ಇರೋದ್ರಲ್ಲೇ ತೃಪ್ತಿ ಪಡೋರು ನನ್ನಂತವ್ರು ಯಾವಾಗ್ಲೂ ಸಂತೋಷವಾಗೇ ಇರ್ತಾರೆ. ಹೌದಾ? ಅತ್ತಿಗೆ, ನೀವ್ ಈ ತರದವ್ರು ಅಂತ ನಾನ್ ನಿರೀಕ್ಷೆ ಮಾಡಿರ್ಲಿಲ್ಲ. ನಮ್ ಸಂಜೀವಣ್ಣಂಗೆ ನೀವ್ ಈ ತರ ಮೋಸ ಮಾಡ್ತೀರಾ ಅಂತ ನನ್ ಕನ್ಸಲ್ಲೂ ಊಹೆ ಮಾಡ್ಕೊಂಡಿರ್ಲಿಲ್ಲ. ಏಯ್, ಏನ್ ಮಾತಾಡ್ತಿದ್ಯಾ ನೀನು? ತಲೆಗಿಲ್ಲ ಕೆಟ್ಟಿಲ್ಲ ತಾನೆ? ಮಾಡಿದ ಪಾಪದ ಬಗ್ಗೆ ಸ್ವಲ್ಪನೂ ಪಶ್ಚಾತ್ತಾಪನ ಇಲ್ವಾ ಅದ್ಕೆ ನಿಮ್ಗೆ? ಪಶ್ಚಾತ್ತಾಪ ಪಡುವಂಥದ್ದು ನಾನು ಏನ್ ಮಾಡಿದ್ದೀನಿ? ನಮ್ ಮಾಧುರಿನ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ ಅದ್ಕೆ ನೀವು. ಅದನ್ನ ಎಲ್ರಿಂದ ಮುಚ್ಚಿಟ್ಟು ನಮ್ಮ ಅಣ್ಣನ ಮದ್ವೆ ಆಗಿ ಅವನಿಗೆ ಹೆಂಡತಿಯಾಗಿ ಬರ್ತೀರಾ ಅಂದ್ರೆ ನೀವ್ ಸಾಮಾನ್ಯದವ್ರಲ್ಲ, ಎಕ್ಸ್ಟ್ರೀಮ್ ಕ್ರಿಮಿನಲ್ ನೀವು. ಜೀವ, ಏನ್ ಹೇಳ್ದೆ ಈಗ ನೀನು? ಅಣ್ಣ ಅದು ಏನದು ಇದು? ತಂಗಿ ಅಂತ ನಿನ್ನ ಬಿಡ್ತಾ ಇದ್ದೀನಿ. ಇನ್ನೊಂದ್ಸರಿ ಇವಳು ಬಗ್ಗೆ ನಾನು ಕೆಟ್ಟದಾಗ ಮಾತಾಡಿದ್ರೆ ಪರಿಣಾಮ ತುಂಬಾ ಭಯಂಕರವಾಗಿರುತ್ತೆ. ಸಂಜೀವ, ಏನಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ಯಾ? ಅಂತ ತಪ್ಪು ದೇವಿ ಏನ್ ಮಾಡಿದ್ಲು? ನನ್ನ ಮಾಧುರಿನ ಸಾಯಿಸಿದ್ದು ರಚನಾ ಅಂತ ಸುಳ್ಳಾರೋಪ ಮಾಡ್ತಾ ಇದ್ದೀನಿ. ಇವಳಿಗೆ ನನ್ನ ಹೆಂಡತಿ ಬಗ್ಗೆ ಏನ್ ಗೊತ್ತಿದೆ? ಚದುರು ಹೋಗಿದ್ದ ಜೀವನಕ್ಕೆ ಒಂದ್ ಅರ್ಥ ಕೊಟ್ಟಿದ್ದು ನನ್ನ ರಚನಾ. ತಾಯಿ ಪ್ರೀತಿಗೋಸ್ಕರ ಹಂಬಲಿಸ್ತದ ನನ್ನ ಮಗಳಿಗೆ ದೇವರು ಕೊಟ್ಟಿರೋ ತಾಯಿ ಇವಳು. ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗಿ ಕೋಟ್ಯಾಧಿಪತಿಗಳ ಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಮಾಡ್ತಾ ಇದ್ರು. ನನಗೋಸ್ಕರ, ನನ್ನ ಮಗಳಿಗೋಸ್ಕರ ಚಿತ್ರಾನ್ನ ಮಾರೋನು ಇವನ್ ಕಟ್ಕೊಂಡ್ರೆ ನನ್ನ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡ್ದೆ ತನ್ನ ಸರ್ವಸ್ವನೇ ತ್ಯಾಗ ಮಾಡ್ದೋಳು ಇವಳು. ಇಂಥಳ ಬಗ್ಗೆ ಬಾಯಿ ಜಾರ್ತೀಯ? ಇನ್ನೊಂದ್ಸಲಿ ನಿನ್ನೆ ಬಾಯಲ್ಲಿ ಅಪ್ಪಿ ತಪ್ಪಿ ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾಲ್ಗಿನ ಸೇಳ್ಬಿಡ್ತೀನಿ ಕತ್ತೆಂತಂದು. ಸಾಕ್ ನಿಲ್ಸು. ಇಷ್ಟುದ್ದ ನಿನ್ ಹೆಂಡತಿ ಬಗ್ಗೆ ಹೇಳ್ತಿದ್ಯಲ್ಲ, ದೇವಿ ಮಾಡಿರೋ ಆರೋಪದ ಬಗ್ಗೆ ನಿನ್ ಹೆಂಡತಿ ಏನ್ ಉತ್ತರ ಕೊಡ್ತಾಳೆ ಕೇಳೋಳ್ಳ. ನಿಮ್ಮ ಮಸಲಿ ಪ್ರಶ್ನೆಗಳಿಗೆಲ್ಲ ನನ್ನ ಹೆಂಡತಿ ಉತ್ತರ ಕೊಡ್ಬೇಕಾಗಿಲ್ಲ. ಅಣ್ಣ, ಅದನ್ನ ಅವಳು ಹೇಳಿ. ರಚನಾ, ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳು, ಮಾಧುರಿ ಸಾವಿಗೆ ಕಾರಣ ಯಾರು ಅಂತ. ಅಮ್ಮ, ಏನೇ ಮುಖ ಮುಖ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಅವಳು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು. ಇವಳು ಹೇಳ್ತಿರೋ ಪ್ರಕಾರ ಮಾಧುರಿನ ಸಾಯಿಸಿದ್ದು ನೀನೇ ತಾನೇ? ಹೇಳು, ಸತ್ಯ ಹೇಳು. ಹೌದು, ಮಾಧುರಿ ಸಾವಿಗೆ ನಾನೇ ಕಾರಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.